ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಪಲ್ಲವಿಯವರೇ. ವಿಕ್ರಾಂತ್ ಅವರೇ, ಏನ್ ಮಾಡ್ತಿದ್ದೀರಾ? ಆ ಭೀಮಾಂಬಿಕಾ ವಿರುದ್ಧ ಬೇಕಾಗಿರೋ ಎಲ್ಲ ಸಾಕ್ಷಿಗಳನ್ನ ಫೈಲ್ ಮಾಡಿ ಕೇಸ್ ರೆಡಿ ಮಾಡ್ತಾ ಇದ್ದೀನಿ. ಪರವಾಗಿಲ್ವೇ? ನಿಮ್ಮನೆಯವ್ರು ಯಾರು ಬಂದು ಗಲಾಟೆ ಮಾಡಿಲ್ವಾ? ಗಲಾಟೆನ 10 ಸಲ ಬಂದು ಬೈತಾ ಇದ್ದಾರೆ. ರೆಡಿಯಾಗು ಅಂತ ಬಲವಂತ ಮಾಡ್ತಿದ್ದಾರೆ. ನಮ್ಮನೇಲೂ ಇದೆ ಕಾಟ ವಿಕ್ರಾಂತ್ ಅವ್ರೆ. ಆಚೆ ಹೋಗಕ್ಕೆ ಬಿಡ್ತಾ ಇಲ್ಲ ನನ್ನನ್ನ. ಹೇಗಾದ್ರೂ ಮಾಡಿ ನಮ್ಮನ್ನೆಲ್ಲ ಬದುಕಿಸ್ಕೊಡ್ರಿ. ಪಾಪ ವಿಕ್ರಾಂತ್ ಅವ್ರೆ, ಆ ಹೆಣ್ಮಕ್ಳು ಹೇಗಿದಾರೋ ಏನೋ, ಅದೇ ಟೆನ್ಷನ್ ಆಗ್ತಿರೋದು ನನಗೆ. ಆಕ್ಚುಲಿ ಮನೆಯವ್ರು ನೋಡ್ಕೋತೀನಿ ಅಂತ ಹೇಳಿದಾರಲ್ವಾ, ನೀವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರಿ. ಆದ್ರೆ ಭೀಮಾಂಬಿಕಾಗೆ ಆ ಹೆಣ್ಮಕ್ಳ ಬಗ್ಗೆ ಗೊತ್ತಾದ್ರೆ ಅವ್ರನ್ನ ಸುಮ್ನೆ ಬಿಡ್ತಾಳ? ಆಕ್ಚುಲಿ ಅವ್ರಿಗೆ ಗೊತ್ತಾಗಿರೋದಕ್ಕೆ ಚಾನ್ಸೇ ಇಲ್ಲ. ನೋವೇ. ಯಾಕೆ? ಯಾಕೆಂದ್ರೆ ಅವರು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಅಂತ ಮಾಡ್ತಾನೆ ಇರ್ತಾರೆ. ಎಷ್ಟು ಹೆಣ್ಮಕ್ಳನ್ನ ಅವಳು ಸಾಗಿಸ್ತಾ ಇದ್ದಾಳೆ ಅಂತ ಅವಳಿಗಿಲ್ಲಿ ಯಾರ ಮುಖಗಳು ನೆನ್ಪಿರೋದಿಲ್ಲ. ಸೊ ನೀವೇನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ಆರಾಮಾಗಿರಿ. ಆರಾಮಾಗಿರಕ್ ಆಗ್ತಿಲ್ಲ ವಿಕ್ರಾಂತ್ ಅವ್ರೆ. ಆ ಹೆಣ್ಮಕ್ಳ ಕಣ್ಣೀರಿನ ಕತೆ ಕೇಳಿದ್ಮೇಲಂತೂ ತುಂಬಾ ಹಿಂಸೆ ಆಗ್ತಿದೆ. ಡೋಂಟ್ ವರಿ ಪಲ್ಲವಿ ಅವರೇ, ಆ ಥರ ಆಗೋದಕ್ಕೆ ಚಾನ್ಸೇ ಇಲ್ಲ. ಅದು ಆಕ್ಚುಲಿ ಈ ಭೀಮಾಂಬಿಕನ ಒಳಗಾಕ್ಸೋದಕ್ಕೆ ಎಲ್ಲ ಪಿನ್ ಟು ಪಿನ್ ರೆಡಿ ಮಾಡ್ತಾ ಇದ್ದೀನಿ. ಈ ಸಲ ಅವಳಿಗೆ ಜೀವಾವಧಿ ಶಿಕ್ಷೆ ಆಗೋದು ಖಂಡಿತ. ಜೀವಾವಧಿ ಶಿಕ್ಷೆ ಅಲ್ಲ ವಿಕ್ರಾಂತ್ ಅವ್ರೆ, ಅವಳು ಮಾಡಿರೋ ತಪ್ಪಿಗೆ ಅವಳಿಗೆ ಮರಣ ದಂಡನೆ ಆಗ್ಬೇಕು. ಎಷ್ಟೋ ಹೆಣ್ಮಕ್ಳ ಜೀವನನ ಹಾಳು ಮಾಡ್ಬಿಟ್ಟಿದ್ದಾಳೆ. ಎಷ್ಟೋ ತಾಯಂದ್ರಿಗೆ ಮಕ್ಕಳೇ ಇಲ್ದೇ ಇರೋ ಹಾಗೆ ಮಾಡಿದಾಳೆ. ಎಷ್ಟೋ ಸಂಸಾರಗಳನ್ನ ನುಂಗಿ ನೀರು ಕುಡ್ತಿದ್ದಾಳೆ. ಆದ್ರೂ ಜನಗಳ ಕಣ್ಗೆ ಇವಳೊಬ್ಳು ದೊಡ್ಡ ಜನನಾಯಕಿ. ಏನ್ ಮಾಡ್ತೀರಾ ಪಲ್ಲವಿಯವರೇ, ನಮ್ಮ ಸಮಾಜ, ಈ ಜನ ಎಲ್ರೂ ಒರಿಜಿನಾಲಿಟಿಗಿಂತ ಮುಖವಾಡನೇ ಇಷ್ಟಪಡ್ತಾರೆ. ಆ ಮುಖವಾಡನ ತೆಗೆಯೋಕೆ ಅಂತ ತಾನೆ ನಾವಿಬ್ರು ಪಣ ತೊಟ್ಟು ನಿಂತಿರೋದು. ಹೇಗಾದ್ರೂ ಮಾಡಿ ಅವನ ಕೈಲಿರೋ ಅವ್ನ ಲ್ಯಾಪ್ಟಾಪ್ನ ತೊಗೊಬೇಕು. ಅದರಲ್ಲಿ ಅವನೇನೇನು ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ ನೋಡಬೇಕು. ಭೀಮಾಂಬಿಕಾ ಬೀದಿಗೆ ಬಿದ್ದರೆ ನಾಳೆ ಅನುಗೆ ಏನು ಸಿಗಲ್ಲ. ಭೀಮಾಂಬಿಕಾನ ಸೇವ್ ಮಾಡಿದ್ರೆ ನಾಳೆ ಅನು ರಾಣಿ ಥರ ಬದುಕ್ತಾಳೆ. ನೋಡಿ, ನೀವೀಗೇನು ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಕೊರಳಿಗೆ ನಾನು ತಾಳಿ ಕಟ್ಟೋ ಹೊತ್ತಿಗೆ ಆ ಭೀಮಾಂಬಿಕಾ ಕೈಗೆ ಕೊರ ಬೀಳುತ್ತೆ. ಪಲ್ಲವಿ ವಿಕ್ರಾಂತ್ ಅವ್ರೆ, ಅತ್ತೆ ಕರೀತಿದ್ದಾರೆ. ನಾನ್ ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಪಲ್ಲವಿ ಅವರೇ, ಬಾಯ್. ಹಾಗೆ ರೆಡಿ ಆದ್ಮೇಲೆ ಹೇಗೆ ಕಾಣಿಸ್ತಾ ಇದ್ದೀರಾ ಅಂತ ಒಂದು ಫೋಟೋ ಕಳಿಸಿ ಪ್ಲೀಸ್. ಫೋಟೋ ಎಲ್ಲ ಕಳ್ಸಕ್ ಆಗಲ್ಲ, ಡೈರೆಕ್ಟ್ ಆಗಿ ಮದ್ವೆ ಮಂಟಪಕ್ಕೆ ಬಂದ್ ನೋಡಿ. ಇಷ್ಟೊಂದಾ? ಪಲ್ಲವಿ, ಏನ್ ಮಾಡ್ತಿದ್ಯಾ? ಬೇಗ ರೆಡಿ ಆಗು, ಶಾಸ್ತ್ರಗಳು ಮಾಡ್ಬೇಕು. ಅತ್ತೆ ವಿಕ್ರಾಂತ್ ಅವ್ರೆ, ಅತ್ತೆ ಮೇಲೆ ಮೇಲೆ ಕೂಗ್ತಿದ್ದಾರೆ. ನಾನ್ ಮತ್ತೆ ಫೋನ್ ಮಾಡ್ತೀನಿ, ಆಯ್ತಾ? ಬಾಯ್. ಸರಿ ಪಲ್ಲವಿ ಅವರೇ, ನನ್ಗೊಂದು 5 ನಿಮಿಷ ಕೆಲಸ ಇದೆ, ಅದನ್ನ ಮುಗಿಸಿ ರೆಡಿ ಆಗ್ತೀನಿ. ಬಾಯ್. ಸರಿ, ಬೇಗ ಮುಗಿಸ್ಬಿಡೋಣ. ಬಾಸು, ಏನ್ ಇನ್ನೂ ರೆಡಿ ಆಗಿಲ್ವಾ? ಬ್ರೋ, ಒಂದು ಇಂಪಾರ್ಟೆಂಟ್ ಕೇಸ್ ವಿಷಯವಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಅಮ್ಮ ಬನ್ನಿ ಇಲ್ಲಿ. ಬಾಸ್ ನೋಡಿ ಏನ್ ಮಾಡ್ತಾ ಇದ್ದಾರೆ ಅಂತ. ಬ್ರೋ, ನಿಮ್ಗೇನ್ ಮಾಡಕ್ ಬೇರೆ ಕೆಲಸನೇ ಇಲ್ವಾ? ಬರೀ ಫಿಟ್ಟಿಂಗ್ ಇಡೋದು ಒಂದೇನಾ ಕೆಲಸ? ಮತ್ತೆ ಅವ್ರು ನೋಡಿದ್ರೆ ನಿಮ್ಮನ್ನ ರೆಡಿ ಮಾಡಿ ಕರ್ಕೊಂಬ ಅಂತ ಇದ್ದಾರೆ. ಒಂದು 5 ನಿಮಿಷ, ನಾನು ಹೇಳ್ದೆ ಅಲ್ವಾ ಇಂಪಾರ್ಟೆಂಟ್ ಕೇಸ್ ಅಂತ, ಮುಗಿಸ್ಬಿಡ್ತೀನಿ.
ಪಾಪ ಲ್ಯಾಪ್ಟಾಪ್ ಎತ್ತಿಡಿ ಪಾಪ. ರೆಡಿಯಾಗಿ ಪಾಪ. ಅನು ಅಮ್ಮ ಕಾಯ್ತಿರ್ತಾರೆ.